ಹೇಳಿ ಸರ್. ನೀವು ಹೇಳಿ ಸರ್. ನೀವು ಕೇಳ್ಬೇಕು ಸರ್ ನಾನೇ ಕೇಳ್ತೀನಿ, ಹೆಂಗನ್ಸ್ತು ದುಡ್ಡು ಹಾಕಿ? ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಪಿಕ್ಚರ್ನ ನಾನು ಪ್ರಿವ್ಯೂವಲ್ಲಿ ನೋಡೇ ಇಲ್ಲ. ನನಗೆ ಡೈರೆಕ್ಟರ್ ಆಗಲಿ ಹೀರೋರು ಕರೆದು ಬನ್ನಿ ಸರ್ ನೋಡೋಣ ಅಂತ ಹೇಳಿದೆ. ನಾನು ಅವತ್ತು ಹೇಳಿದ್ದೆ ಅವ್ರಿಗೆ, ನಾನು ನನ್ನ ಮೂವಿನ ನೋಡಿದ್ರೆ ಆಡಿಯನ್ಸ್ ಮಧ್ಯದಲ್ಲೇ ನಾನು ಮೂವಿನ ನೋಡ್ತೀನಿ ಅಂತ. ಅದೇ ಥರ ಫಸ್ಟ್ ಟೈಮು ನಾನು ನಮ್ಮ ವೈಫು ನನ್ನ ಮಕ್ಕಳು ಫಸ್ಟ್ ಟೈಮ್ ಮೂವಿನಲ್ಲೇ ಥಿಯೇಟ್ರಲ್ಲೇ ಬಂದು ಮೂವಿನ ನೋಡ್ತಾಯಿದ್ದೀನಿ. ಆಮೇಲೆ ಆ್ಯಸ್ ಎ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಪರ್ದೆನಲ್ಲಿ ಒಬ್ಬರು ಆರ್ಟಿಸ್ಟು ಕಾಣಿಸ್ಕೊತಾ ಇದೆ ಅಂದರೆ ದಟ್ ಮೀನ್ಸ್ ಲಕ್ಷ್ಮೀ ಒಲ್ದು ಬಂದಿರಬೇಕು. ಆ ಲಕ್ಷ್ಮೀ ಒಲ್ದು ಬಂದಿರಬೇಕಂದ್ರೆ ಬ್ಯಾಕ್ ಬೋನು ಆಬ್ವಿಯಸ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ಆಗೋದಕ್ಕೂ ಪಿಲ್ಲರ್ ಇದ್ದಾರೆ. ಸೊ ಇದುವರೆಗೂ ಫಸ್ಟ್ ಡೆಬ್ಯೂ ಮಾಡ್ಕೊಂಡು ಈ ಥರ ಸ್ಟೇಜಲ್ಲಿ ಎಂಡ್ ಮೂಮೆಂಟಲ್ಲಿ ನನ್ನ ಮೂವಿನಲ್ಲಿ ನೋಡಿದಾಗ ನನಗೆ ಸೆಂಟಿಮೆಂಟ್ ಆಗಿ ನನಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ. ಎಡಿಟಿಂಗಲ್ಲಿ ಅಷ್ಟು ಪ್ರೊಫೆಷ್ನಲ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ. ಅಷ್ಟೇ ಎಂಟೈರ್ ಟೀಮ್ಗೆ ಎಲ್ಲರೂ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಹಾರ್ಟ್ ಫಿಲ್ ವೆರಿ ಮೋಸ್ಟ್ ಥ್ಯಾಂಕ್ಸ್ ಆಗಿ ಹೇಳಿದ್ದೀನಿ. ಹಾಗೆ ನಿಮಗೆಲ್ಲರಿಗೂ ನಿಮ್ಮಿಂದನೇ ಇನ್ನೂ 4 ಶೋ ನೋಡಬೇಕು, 4 ವಾರ ಓಡಿಸ್ತೀರಾ, 100 ದಿವಸ ಓಡಿಸ್ತೀರಾ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಮಾಡೋದು ನಮ್ಮ ಕರ್ತವ್ಯ ಮಾಡಿದ್ದೀವಿ, ಇನ್ನು ಮುಂದೆ ತಗೊಂಡೋಗಿ ಬಿಡೋದು ನಿಮ್ಮ ಜಿಮ್ಮೆದಾರಿ. ಒಳ್ಳೆ ಸಿನಿಮಾ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಒಂದು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ಇದು. ಎಡಿಟ್ರೆ ಕಟ್ ಮಾಡ್ದಂಗಲ್ಲ, ಜೋರಾಗಿರೋದು. ಒಳ್ಳೆ ಸಿನಿಮಾ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಷ್ಟೇ ಸರ್. ನಿಮ್ಮ ಮನೆಯವ್ರಿಗೆ ಮಾತ್ರ ಕರೆದ್ರ ಮೆತ್ತಿಗೆ ಜೋರಾಗಿ ಎಲ್ಲ ಸರ್. ಇವ್ರ ಹೆಸರು ಮಹೇಶ್ ಗಂಗಾವತಿ ಅಂತ, ಮೂಲತಃ ಗಂಗಾವತಿ ಅವರು. ನಮ್ಮ ಸಿನಿಮಾ ಮೂಲಕ ಇದೆ ಅಲ್ವಾ ಸರ್, ನಮ್ಮ ಸಿನಿಮಾ ಮೂಲಕ ಎಡಿಟರ್ ಆಗಿ ಪರಿಚಯ ಆಗ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ದೀರಾ, ತುಂಬ ಅಂದರೆ ತುಂಬ ತಾಳ್ಮೆ ಇತ್ತು, ಭಾಳಷ್ಟು ಸಲ ತಲೆ ತಿಂದ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ನಿಮ್ಮ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ಪರ್ಸನ್ ಸರ್, ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಎಡಿಟರ್ಗೆ ನೀವು ಹೇಳಿದಾಗೆ ತುಂಬ ತಾಳ್ಮೆ ಇರಬೇಕು, ಆ ತಾಳ್ಮೆ ಇದೆ. ಎಲ್ಲರೂ ನಮಸ್ತೆ. ಸೊ ನಮ್ಮ ಪಕ್ಕ ಇದ್ದವರು ಕಾಲೇಜ್ ಕಲಾವಿದ ಮ್ಯೂಸಿಕ್ ಡೈರೆಕ್ಟ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂತ ಅಂದರೆ ಈ ಸಿನಿಮಾ ಮುಂದಿನ ದಿನಗಳಲ್ಲಿ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಒಂದು ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಅದಕ್ಕೆ ಒಂದು ಕ್ರೆಡಿಟ್ನ ಇವ್ರಿಗೆ ಕೊಡಲೇಬೇಕು. ಯಾಕೆಂತ ಅಂದರೆ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ, ಸುಮ್ಮನೆ ಬ್ಲೈಂಡಾಗಿ ಹೇಳ್ತೀವಿ ಅಂತಲ್ಲ. ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ಆನಂದ್ ಆಡಿಯೋದಲ್ಲಿ ಮ್ಯೂಸಿಕ್ ಬಂದಿದೆ, ನೀವು ಕೇಳಿದ್ದೀರಾ. ಅದು ಒಂದು ಮೈಲಿಗಲ್ಲಾದರೆ ಈ ಸಿನಿಮಾದ ರೆಕಾರ್ಡಿಂಗು ಸೂಪರ್. ಅದಕ್ಕೆ ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಈ ಮುಖಾಂತರ ಜೊತೆಗೆ ಹೇಳಿದೇನಂತಂದರೆ ಇನ್ನೂ ಸಿನಿಮಾಗಳು ಸಿಗಲಿ, ಅವರಿಗೆ ಒಳ್ಳೆಯದಾಗಲಿ, ಓಕೆನಾ. ಹಾಗೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಓಕೆನಾ. ಸಿನಿಮಾಗೆ ಮ್ಯೂಸಿಕ್ ಪ್ಲಸ್ ಪಾಯಿಂಟ್ ಇಲ್ಲ, 100% ಮ್ಯೂಸಿಕ್ ಪ್ಲಸ್ ಪಾಯಿಂಟ್. ಅಲ್ಟಿಮೇಟ್ ಆಗಿದೆ ಸಾಂಗ್ಸ್. ಸೊ ಇದ್ರ ಜೊತೆ ಮಾತಿಲ್ಲ, ಅಂದ್ರೆ ಮ್ಯೂಸಿಕ್ ಎಸ್ಪೆಷಲಿ ಅಲ್ಟಿಮೇಟ್ ಆಗಿದೆ. ಅವ್ರು ಯಾಡ್ ಸಾಫ್ ಹೇಳ್ಬೇಕು, ನಾವು ಆ್ಯಕ್ಚುಲಿ ಅವ್ರಿಗೆ ಇಂಥ ಸಾಂಗ್ ಕನ್ನಡದಲ್ಲಿ ಬಂದಿರಲಿಲ್ಲ. ಆ ಪ್ಯಾಥರ್ಸ್ ಆಗೋದು ಫುಲ್ ಫಿದಾ ಬಿಟ್ಟಿದ್ದೀನಿ ನಾನು. ಒಂದು 10 ಸಲ ಹೋಗಿ ಕೂತ್ಕೊಂಡು ಕೇಳ್ತೀನಿ, ರಿಲೀಸ್ ಮಾಡಿರಲಿಲ್ಲ, ಇವಾಗ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಆ್ಯಕ್ಚುಲಿ ರೆಸ್ಪಾನ್ಸ್ ಗೊತ್ತಾಯಿತು, ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಏನಿಲ್ಲ, ಇನ್ನು ನೆಕ್ಸ್ಟು ಇದೇ ಥರ ಎಲ್ಲ ಸಿನಿಮಾಗಳನ್ನೂ ಇದೇ ರೀತಿನೇ ಔಟ್ಪುಟ್ ಕೊಡ್ತಾ ಹೋಗ್ತೀನಿ ಅನ್ನೋದಕ್ಕೆ ಒಂದು ಹೇಳ್ಬೋದು. ಇನ್ನು ಇದನ್ನು ಎಷ್ಟು ಮೆತ್ತಿಗೆ ಮೇಲೆ ತಗೊಂಡೋಗ್ತಾರೆ ಅನ್ನೋದು ನಾನು ಕಾಯ್ತಾ ಕೂತ್ಕೊಂಡಿದ್ದೀನಿ, ನೋಡಬೇಕು. ನಮ್ಮ ಆಡಿಯನ್ಸ್ ಮೇಲೆ ನಂಬಿಕೆ ಇದೆ. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲೇ ನೋಡಿ, ಪ್ರೋತ್ಸಾಹಿಸಿ. ಇಲ್ಲ, ನಾನು ಒಬ್ಬರನ್ನ ಸ್ಫೂರ್ತಿ ಅಂತ ಹಂಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಪ್ರಾಪರಾಗಿ ಮ್ಯೂಸಿಕ್ ಅಂತ ಕಲ್ತ್ಕೊಂಡ್ಬಂದಿರೋನಲ್ಲ. ನನಗೆ ಹೆಂಗೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಮ್ಯೂಸಿಕಿಗೆ ಸಂಬಂಧಪಟ್ಟವ್ರೆ. ಸೊ ಚಿಕ್ಕ ವಯಸ್ಸಿಂದ ಅಲ್ಲಿಂದ ಇತ್ತು. ಸೊ ಎಲ್ಲ ಥರ ಮ್ಯೂಸಿಕ್ಕು, ಎಲ್ಲ ಭಾಷೆ ಮ್ಯೂಸಿಕ್ಕು ಕೇಳ್ತೀನಿ. ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ ಥರ ಕಲೆಕ್ಟಿವ್ ಆಗಿದೆ ಅಷ್ಟೇ ಇನ್ಸ್ಪಿರೇಷನ್ ಅಂದರೆ. ಆ ಥರ ಒಬ್ಬರು ರೋಲ್ ಮಾಡಲ್ಲು ಅಂತ ಹಂಗೆ ಹೇಳೋಕ್ಕೆ ಯಾರೂ ಇಲ್ಲ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್ಗೆ. ತುಂಬ ಮ್ಯೂಸಿಕ್ ಚೆನ್ನಾಗಿದೆ ಅವ್ರದ್ದು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮ್ಯೂಸಿಕ್ ಇಸ್ ದ ಪ್ಲಸ್ ಪಾಯಿಂಟ್, ನೀವು ಹೇಳೋ ಥರ ತುಂಬ ಚೆನ್ನಾಗಿ ಬಂದಿದೆ ಸರ್. ಆಲ್ ದ ಬೆಸ್ಟ್ ಫಾರ್ ಸರ್ ನೆಕ್ಸ್ಟ್ ಫ್ಯೂಚರ್ ಸಿನಿಮಾಗೆಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.